ನಿಮ್ಗೆ ಸಿವಿಲ್ ಡ್ರೆಸ್ ನಲ್ಲಿ ಇದ್ದೋರು ಇದ್ರು, ಲಾಠಿ ಹಿಡ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅವ್ರು ಪೊಲೀಸ್ ಅಲ್ಲ, ಒಂದು ನೇಮ್ ಬ್ಯಾಡ್ಜ್ ಕೂಡ ಇರ್ಲಿಲ್ಲ, ಯಾರ ಹತ್ರ ನೇಮ್ ಬ್ಯಾಡ್ಜ್ ಇರ್ಲಿಲ್ಲ. ಹೆಂಗ್ ಬಂದ್ರು ಅವರು? ಅದಲ್ಲ ಏನಾಗಿದೆ, ಇದೊಂದು ಇಕೋಸಿಸ್ಟಮ್ ಮಂಜುಳಾ. ಈಗ ನಾನು ನನ್ನ ಡೌಟ್ ಏನಂದ್ರೆ, ಅಲ್ಲಿ ಅನೇಕ ಈ ಎಬಿಪಿ ಕಾರ್ಯಕರ್ತರಾಗ್ಲಿ ಅಥವಾ ಸಂಘ ಪರಿವಾರ ಕಾರ್ಯಕರ್ತರಾಗ್ಲಿ ಇದ್ದಿರೋ ಸಾಧ್ಯತೆ ಕೂಡ ಇದೆ. ಆದ್ರೆ ಒಂದು ಪೊಲೀಸರಿಗೆ ಒಂದು ಕ್ರೌಡ್ ಕಂಟ್ರೋಲ್ ರೂಲ್ಸ್ ಇರ್ತವೆ. ಕ್ರೌಡ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಸುಮ್ನೆ ಯಾವ್ದೋ ಒಂದು ಮುಫ್ತಿಲಿ ಹೋಗಿ ಯಾವ್ದೋ ಒಂದು ಬಡಿಗೆ ಹಿಡ್ಕೊಂಡು ಹೊಡೆಯಕ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಆಯ್ತು ನಾವು ID ಕಾರ್ಡ್ ತೋರಿಸಿ ನಾವು ಕ್ರೌಡ್ ಕಂಟ್ರೋಲ್ ಮಾಡ್ಬೇಕಂತ ಕೇಳ್ಬೋದು ಪೊಲೀಸರು, ಹಾಗಲ್ಲ. ಆದ್ರೆ ಪತ್ರಕರ್ತರು ಕೇಳಿದಾಗ ನಿಮ್ಮ ID ಏನಂತ ಕೇಳಿದಾಗ ತೋರಿಸಿಲ್ಲ ಇವರು. ಹೀಗಿರುವಾಗ ಇದು ಬಹಳ ಸಂಶಯಾಸ್ಪದ ನಡೆ. ಇನ್ನೊಂದೆರಡು ಪ್ರಶ್ನೆ ಕೇಳ್ಬಿಡ್ಬೇಕು. ಇಷ್ಟೆಲ್ಲ ಆಗ್ತಾ ಇದೆ, ಆದ್ರೆ ಇದಕ್ಕೊಂದು ಪರಿಹಾರ ಬೇಕಲ್ಲ, ಒಂದು ಕೊನೆ ಅನ್ನೋದು ಬೇಕಲ್ಲ. CJP ಪ್ರತಿಭಟನೆಯನ್ನು ವಾಪಸ್ ಪಡೆಯೋದಿಲ್ಲ ಅಂತ ಹೇಳ್ತಿದೆ. 20ನೇ ತಾರೀಕಿಗಿಂತ ಈ 2 ದಿನಗಳಲ್ಲಿ ಪ್ರತಿಭಟನೆಯ ಸ್ವರೂಪ ಹೆಚ್ಚಾಗಿದೆ, ಜನ ಹೆಚ್ಚು ಸೇರ್ತಾ ಇದ್ದಾರೆ, ವಿಪಕ್ಷಗಳು ಪ್ರತಿಭಟನೆಗಿಳಿದಿವೆ, ಸಂಸತ್ ನಡೀತಿಲ್ಲ. ಇದಕ್ಕೊಂದು ಪರಿಹಾರ ಬೇಕೇ ಬೇಕು. ಪರಿಹಾರ ಯಾವ ರೂಪದಲ್ಲಿ ಇರ್ಬೋದು ಮತ್ತು ವಿಪಕ್ಷಗಳು ಇದ್ರ ಜೊತೆ ಸೇರಿರೋದ್ರಿಂದ ಬಲ ಹೆಚ್ಚಾಗುತ್ತಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮಗೆ? ವಿಪಕ್ಷಗಳು ತಮ್ಮ ರಾಜಕೀಯ ಮಿತಿಯಲ್ಲಿ, ತಮ್ಮ ಸಾಂವಿಧಾನಿಕ ಮಿತಿಯಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಸಂಸತ್ತಿನ ದನಿ ಎತ್ತವೆ. ಅವ್ರ ಬೇಡಿಕೆ ಒಂದಾಗಿರ್ತದೆ. ವಿದ್ಯಾರ್ಥಿಗಳು ತಮ್ಮ ಹಿತಾಸಕ್ತಿಗೋಸ್ಕರ ಅವ್ರು ಮಾತಾಡ್ತಾರೆ. ಒಟ್ಟಾರೆಯಾಗಿ ಸರ್ಕಾರ ಎಲ್ಲವನ್ನು ಅಡ್ರೆಸ್ ಮಾಡದ ಹೊರತು, ಒಂದು ವಿಪಕ್ಷಗಳ ಒಂದು ಬೇಡಿಕೆ ಏನಿದೆ, ಅಡ್ಜರ್ಮೆಂಟ್ ಮೋಷನ್ ತಗೊಂಡ್ಬಂದು ಇದನ್ನ ಚರ್ಚೆ ಮಾಡೋದು, ಮತ್ತು ಮೊಟ್ಟ ಮೊದಲು ದೇವೇಂದ್ರ ಪ್ರಧಾನ್ ರಾಜೀನಾಮೆ, ಮತ್ತು ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಿದ್ದಾರೆ. ಅದ್ರ ಜೊತೆಗೆ ನೀಟ್ ಎಕ್ಸಾಮಿನ ಸುಧಾರಣೆ. ನೀಟ್ ಎಕ್ಸಾಮ್ ಸುಧಾರಣೆ ಅಂದ್ರೆ ನೀಟ್ ಎಕ್ಸಾಮ್ ಇರ್ಬೇಕಾ ಬೇಡ ಅನ್ನೋದು ಒಂದು ಪ್ರಶ್ನೆನೆ. ಹೌದು, ನಾವು CET ಮಾಡೋಕೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಇಲ್ಲಿ. ಕರ್ನಾಟಕ CET ಮಾಡ್ಕೋಬೇಕಾದ್ರೆ, ಆಂಧ್ರದಲ್ಲಿ CET ಮಾಡ್ಬೇಕಾದ್ರೆ ಯಾರು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಇಲ್ಲಿ. ಮತ್ತೆ ನೀಟ್ ಬೇಕಾ ಅನ್ನೋ ನಮ್ಗೆ ಅದೊಂದು ಪ್ರಶ್ನೆ ಕೇಳ್ಕೋಬೇಕು ನಾವೀಗ. ಹೀಗಿರುವಾಗ ಇದೆಲ್ಲಕ್ಕೂ ಒಂದು ಉತ್ತರ ಸಿಗದ ಹೊರತು ಇದು ಮುಗಿಯೋದಿಲ್ಲ. ಕೊನೆಯದಾಗಿ ಬದಲಾವಣೆಯ ಒಂದು ಬೆಳಕು ಕಾಣಿಸ್ತಾ ಇದೆ. ಅದರ ಜೊತೆ ಈಗಲ್ದೇ ಇದ್ರೆ ಇನ್ಯಾವಾಗ ಅಂತ ಅನೇಕ ಮಂದಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತನ್ಗೆ? ಈಗಲ್ದೇ ಇದ್ರೆ ಇನ್ಯಾವಾಗ ಅಂತ ಅಲ್ಲ, ಅದು ಸರಿ, ಅದ್ ಬೇರೆ ವಿಚಾರ. ಆದ್ರೆ ಈ ವಿದ್ಯಾರ್ಥಿಗಳ ಈ ಒಂದು ತಲ್ಲಣಕ್ಕೆ ಸರ್ಕಾರ ಆಸರೆ ಆಗದೆ ಹೋದರೆ, ಅವರ ಭರವಸೆಗಳನ್ನ ನಿಲ್ಲಿಸದೆ ಹೋದ್ರೆ, ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನ ಮರುಸ್ಥಾಪನೆ ಮಾಡದೆ ಹೋದ್ರೆ, ವಿದ್ಯಾರ್ಥಿಗಳು ದೇ ಆರ್ ವೆರಿ ವೆರಿ ಅಡಮೆಂಟ್. ಒಂದು, ಆಮೇಲೆ ಸರ್ಕಾರಕ್ಕೆ ಇದೊಂದು ದೊಡ್ಡ ಮುಖಭಂಗ ಆಗುತ್ತೆ. ಮತ್ತೆ ದಿಸ್ ವಿಲ್ ಲೀಡ್ ಟು ಅ ಸೀರೀಸ್ ಆಫ್ ಅದರ್ ಡಿಸಾಸ್ಟರ್ಸ್. ಈಗಾಗಲೇ ಒಂದು ಅನಾಹುತ ಆಗಿದೆ ರಾಮ ಮಂದಿರದಲ್ಲಿ, ಅಲ್ಲಿಯೂ ಕೂಡ ಅನಕಳವಾಗಿಲ್ಲ. ಇನ್ನೊಂದು ಅಪಾಯ ಇದೆ, ನಮ್ಗೆ ಸಮಯ ಇಲ್ಲ, ಬಟ್ ಒಂದು ಆಂತರಿಕ ದಂಗೆ, ನಿಮ್ಗೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕಿರೋ ಅಂಶಗಳಲ್ಲಿ ಪ್ರಮುಖವಾಗಿದ್ದು ಒಂದು ಆಂತರಿಕ ದಂಗೆ ಅಂತಾನೂ ಇದೆ. ಸಶಸ್ತ್ರ ದಂಗೆ ಅಂತ ಅದನ್ನ ಕರೀತಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸಶಸ್ತ್ರ ದಂಗೆ ಅದೇ ಏನೇನೋ ಇವರು ಸಬಬನ್ನು ಹೇಳ್ಕೊಂಡು ಇವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ರೆ ಮತ್ತೆ ಅಲ್ಲಿಗೆ ಇವರು ಇಂದಿರಾ ಗಾಂಧಿ ಆಗ್ಬಿಡ್ತಾರೆ. ಇವ್ರೇನ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ಬಹುಸಂಖ್ಯಾತ ಒಂದು ಸಮುದಾಯ ನಮ್ಮ ಜೊತೆ ಇದೆ, ನಾವು ಡಿಕ್ಲೇರ್ ಮಾಡಿಬಿಟ್ರೆ ಹೇಗೆ ಅಂತೇಳಿ. ಹೇಗೆ ಎಮರ್ಜೆನ್ಸಿ ಸರ್ಕಾರವನ್ನ, ಇಂದಿರಾ ಗಾಂಧಿ ಸರ್ಕಾರವನ್ನ ಕೆಡುವುದಕ್ಕೆ ಜನಸಂಘ ಮತ್ತು ಕಮ್ಯುನಿಸ್ಟ್ ಒಂದಕ್ಕೊಂದು ತದ್ವಿರುದ್ಧ ಎಲ್ರು ಒಟ್ಟಾಗಿ ಹೇಗೆ ಕೆಳಗಿಳಿಸಿದ್ರು ಹಾಗೆ ಇವ್ರನ್ನ ಕೆಳಗಿಳಿಸೋಕೆ ಎಲ್ರು ಒಟ್ಟಾಗ್ತಾರೆ. ಇನ್ನೊಂದು ಆತಂಕ ಇರೋದು ಏನು ಅಂತಂದ್ರೆ, ಹೀಗೇನಾದ್ರೂ ಪ್ರತಿಭಟನೆ ಮುಂದುವರಿತು ಅಂತಂದ್ರೆ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದ್ರೆ ಏನ್ ಗತಿ? ಇಲ್ಲಿ ತನಕ ಪೆಟ್ಟು ತಿಂದಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಅದು ದಟ್ ವಿಲ್ ಬಿ ಸುಯಿಸೈಡಲ್ ಫಾರ್ ದ ಗವರ್ಮೆಂಟ್. ಸರ್ಕಾರ ಇಷ್ಟೆಲ್ಲ ಗಮನಿಸಿಯೂ ಕೂಡ ವಿದ್ಯಾರ್ಥಿಗಳು ಇನ್ನೇನಾದ್ರೂ ಕಠಿಣ ಕ್ರಮ ಕೈಕೊಂಡ್ಬಿಟ್ರೆ ಅದು ಸರ್ಕಾರ ಆತ್ಮಹತ್ಯೆ ಮಾಡಿಕೊಳ್ಳೋ ಮಾರ್ಗನೇ, ಆತ್ಮಹತ್ಯೆನೇ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.